ನಮಸ್ಕಾರ ಎಲ್ಲರಿಗೂ. ಹಲೋ ಎವ್ರಿ ಒನ್. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ನಂದಿದು ಫಸ್ಟ್ ಲಾಗ್. ನಾನು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನು ಲಾಗಿಂಗ್ ಸ್ಟಾರ್ಟ್ ಮಾಡ್ತಿರೋದು, ವಿಚ್ ಇಸ್ ರಿಲೇಟೆಡ್ ಟು ಸ್ಟಡೀಸ್ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಒಂದು ಸಬ್ಜೆಕ್ಟ್ ಮೇಲೆ ನಾನು ಬ್ಲಾಗಿಂಗ್ ಮಾಡ್ತಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಪ್ಲೀಸ್ ಯಾರಿಗಾದರೂ ಗಣಿತದಲ್ಲಿ ಅಥವಾ ಮ್ಯಾಥಮೆಟಿಕ್ಸಲ್ಲಿ ಆಸಕ್ತಿ ಇದ್ದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಫಾಲೋ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಆ್ಯಂಡ್ ಆಲ್ಸೋ ಇದರಲ್ಲಿ ನಾನು ನಿಮಗೆ ಬೋತ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಾನು ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಬಿಗಿನಿಂಗ್ದಿಂದ ನಾನು ಹೇಳ್ಕೊಡ್ತಿದ್ದೀನಿ ಗಣಿತವನ್ನು ಅಥವಾ ಮ್ಯಾಥಮೆಟಿಕ್ಸನ್ನು ಬಿಗಿನಿಂಗ್ದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಫಸ್ಟ್ video mathematics first video is about numbers ಅಂದರೆ ಏನಪ್ಪ? ನಂಬರ್ಸ್ ಅಂದ್ರೆ ಕನ್ನಡ ಒಳಗೆ ಏನಂತ ಹೇಳಿ ನಾವು ಕರಿತೀವಿ, ಸಂಖ್ಯೆಗಳು. ನೋಡಿ, ಏನಂತಂದ್ರೆ ಭಾಳಷ್ಟು ಜನ ಕಲಿಬೇಕಂತ ಆಸಕ್ತಿ ಇರುತ್ತೆ, ಬಟ್ ಇವಾಗಿನ ಕಾಲದಲ್ಲಿ ಜಾಸ್ತಿ ಪ್ರಾಮುಖ್ಯತೆ ನಾವು ಯಾವ ಭಾಷೆಗೆ ಕೊಡಕತ್ತೀವಿ? ಇಂಗ್ಲೀಷ್ ಭಾಷೆಗೆ ಕೊಡಕತ್ತೀವಿ. ಸೊ ಹಂಗೆ ನಮ್ಮ ಕನ್ನಡ ಹುಡುಗರಿಗೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಆ ಉದ್ದೇಶದಿಂದ ನಾನೇನು ಮಾಡ್ತಿದ್ದೀನಿ, ಕನ್ನಡದಲ್ಲಿನೂ ಹೇಳ್ಕೊಡ್ತಿದ್ದೀನಿ. ಪ್ಲೀಸ್ ಬೇರೆಯವರು ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ನೀವು ಸ್ವಲ್ಪ ಏನಂತಂದರೆ ಪೇಷನ್ಸಿಂದ ಕೇಳಬೇಕು. ಯಾಕಂತಂದರೆ ಮ್ಯಾಥ್ಸ್ ಅಥವಾ ಗಣಿತದಲ್ಲಿ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಪೀಸ್ಫುಲ್ಲಾಗಿ ಅಥವಾ ಎಷ್ಟು ನೀವು ಪೇಷಂಟ್ಲಿ ನೀವು ಸ್ಟಾರ್ಟಿಂಗ್ದಿಂದನೇ ಅಭ್ಯಾಸ ಮಾಡ್ತಿರಲ್ಲ, ಅಥವಾ ಎಂಡಲ್ಲಿ ನಿಮಗೆ ಅಷ್ಟು ಬೇಗ ಬರುತ್ತೆ. ಇದು ಏನು ಸಮ್ಸ್ ಆಗಲಿ ಅಥವಾ ಯಾವುದೇ ಒಂದು ಥೇರಮ್ಸ್ ಆಗಲಿ ಮಾಡಬೇಕಂತಂದರೆ ನಿಮಗೇನು ಇದಾಗೋದಿಲ್ಲ, ತೊಂದರೆ ಆಗೋದಿಲ್ಲ. ಓಕೆನಾ? ಸೊ ಸಂಖ್ಯೆಗಳು ಫಸ್ಟ್ ಟಾಪಿಕ್ ಏನು? ಸಂಖ್ಯೆಗಳು. ಸೊ ನಂಬರ್ಸ್, ವಾಟ್ ಈಸ್ ಮೀನಿಂಗ್ ಆಫ್ ನಂಬರ್ಸ್? ನಂಬರ್ಸ್ ಆರ್ ನಥಿಂಗ್ ಬಟ್, ನೀವು ನೋಟ್ಸ್ನು ತೊಗೋಬೋದು. ಆ್ಯಕ್ಚುಲಿ ಇದು ದಿಸ್ ಇಸ್ ನಾಟ್ ಜಸ್ಟ್ ಫಾರ್ ಸ್ಟೂಡೆಂಟ್ಸಿಗೆ ಅಷ್ಟೇ ಅಲ್ಲ, ಬೇರೆಯವರು ನೋಡಿ, ನಮ್ಮ ತಂದೆ ತಾಯಿ ಅಥವಾ ನಮ್ಮ ಪೇರೆಂಟ್ಸ್ ಅವರೆಲ್ಲ ಏನಂತಂದರೆ ತಮ್ಮ ವಿದ್ಯಾಭ್ಯಾಸವನ್ನು ಸೈಡಿಗಿಟ್ಟು ಅವ್ರು ಏನು ಮಾಡಿದರು ನೋಡಿ, ಒಬ್ಬೊಬ್ಬರು ಕಾರಣಾಂತರದಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಅವ್ರಿಗೆ ಆಗಿರೋದಿಲ್ಲ. ಅಂಥವರೂ ನನ್ನ ವೀಡಿಯೋಸನ್ನು ನೋಡ್ಕೋಬೋದು. ಮ್ಯಾಥಮೆಟಿಕ್ಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ನನ್ನ ಚಾನಲನ್ನು ಫಾಲೋ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಬಿಗಿನಿಂಗ್ದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಂಬರ್ಸ್ ಎಲ್ಲ ಒಂದಷ್ಟು ಜನರಿಗೆ ಗೊತ್ತಿರ್ಬೋದು, ಬಟ್ ಬೇರೆಯವ್ರಿಗೆ ಗೊತ್ತಿರದೇ ಇರ್ಬೋದು. ಅಂಥವರಿಗೂ ನಾನು ಇದು ಹೆಲ್ಪ್ ಆಗಬೇಕಂಥೇಳಿ ನಾನು ಇದು ಒಂದು ವೀಡಿಯೋಸನ್ನು ಮಾಡಕತ್ತೀನಿ. ನಂಬರ್ಸ್ ಆರ್ ಸಿಂಬಲ್ಸ್ ದ್ಯಾಟ್ ಹೆಲ್ಪ್ ಅಸ್ ಕೌಂಟ್, ಮೆಜರ್ ಆ್ಯಂಡ್ compare things. Numbers are symbols. Numbers are nothing but they are symbols that help us count, measure and compare things. ಸಂಖ್ಯೆಗಳು, ನಂಬರ್ಸ್ ಅಂತಂದರೆ ಏನು? ಸಂಖ್ಯೆಗಳನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ? ಏನಾದರೂ ನಾವು ಎನಿಸ್ಬೇಕಂತಂದರೆ ಯೂಸ್ ಮಾಡ್ತೀವಿ, ಅಥವಾ ಏನಾರು ಅಳಿಬೇಕಂತಂದರೆ ಯೂಸ್ ಮಾಡ್ತೀವಿ. ಮೇಜರ್ ಅಂದ್ರೆ ಅಳಿಯೋದು, ಅಥವಾ ಯಾವುದಾದ್ರೂ ಒಂದು ಅಥವಾ ಎರಡು ಯಾವುದನ್ನಾದರೂ ಹೋಲಿಸ್ಬೇಕಂತಂದ್ರೆ ನಾವು ನಂಬರ್ಸ್ ಯೂಸ್ ಮಾಡ್ತೀವಿ. ಇವಾಗ ನೀವು ಯಾವುದಾದ್ರೂ ಒಂದು ಹಣ್ಣಿನ ಅಂಗಡಿಗೆ ಹೋಗಿರ್ತೀರಪ್ಪ, ಅಲ್ಲೇ ಹಣ್ಣು ಇರ್ತಾವೆ. ಎಷ್ಟು ಹಣ್ಣು ಅನ್ನೋದಕ್ಕೆ ನಾವೇನು ನಂಬರ್ಸನ್ನು ಯೂಸ್ ಮಾಡ್ತೀವಿ. ಎಷ್ಟು kg ಬೇಕು ಅನ್ನೋದಕ್ಕೆ ನೀವೇನು ಸಂಖ್ಯೆ ಒಳಗನೆ ಹೇಳಬೇಕಿಲ್ಲ, 1 kg 2 kg ಈ ಥರ ನಾವು ನಂಬರ್ಸ್ ಡೈಲಿ ಲೈಫಲ್ಲಿ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ನಂಬರ್ಸ್ ಹೆಂಗೆ ಉದ್ಭವ ಆಕ್ಕಾವ ಅಂತಂದ್ರೆ ಡಿಜಿಟ್ಸಿಂದ ಉದ್ಭವ ಆಕ್ಕಾವ. ಅಲ್ಲಿ ಇಂಗ್ಲೀಷ್ ಒಳಗೆ ಇದು ಗಣಿತದಲ್ಲಿ ಎಷ್ಟು ಡಿಜಿಟ್ಸ್ ಅದಾವ ಅಂತಂದ್ರೆ, ಡಿಜಿಟ್ಸ್ ಎಷ್ಟು ಅದಾವು? 10 ಡಿಜಿಟ್ಸ್ ಅದಾವೆ. ಯಾವ್ಯಾವ? 0 1 2 3 4 5 6 7 8 9 ಎಷ್ಟತ್ತು ಕೌಂಟ್ ಮಾಡ್ರೆ ನೀವು ಇವೆಷ್ಟದಾವು? 10 ಡಿಜಿಟ್ಸ್ ಅದಾವೆ. ಇವೇ ಡಿಜಿಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಏನು ರೂಪಿಸ್ತೀವಿ? ನಂಬರನ್ನು ರೂಪಿಸ್ತೀವಿ. ಹೌದಲ್ಲ? ಡಿಜಿಟ್ಸನ್ನು ಯೂಸ್ ಮಾಡಿಕೊಂಡು ದೇರ್ ಆರ್ 10 ಡಿಜಿಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎವ್ರಿ ನಂಬರ್ ಈಸ್ ಮೇಡ್ ಯೂಸಿಂಗ್ ದಿಸ್ ಡಿಜಿಟ್ಸ್. ಎವ್ರಿ ನಂಬರ್ ಅಂತಂದರೆ ಈಗ ನೋಡಿರಿ 12 ಅಲ್ಲೇ ಇದು ನಂಬರ್ ಒಂದು, ಹೌದು, ಸಂಖ್ಯೆ ಇದೊಂದು ಏನು? ಸಂಖ್ಯೆ.
12 ಸಂಖ್ಯೆಯಲ್ಲಿ ಎಷ್ಟು ಡಿಜಿಟ್ ಅದಾವ ಅಂತಂದ್ರೆ 1 ಮತ್ತು 2 ಇವು ಡಿಜಿಟ್ 1 2 ಡಿಜಿಟ್ಸ್ ಅವು ಹೌದು. ಸೊ ಇವಾಗ ನೋಡಿ ಡಿಜಿಟ್ಸ್ ಇವಾಗ ನೋಡಿ 12 ನಂಬರ್ ಅಂತಂದರೆ ಇದು 2 ಡಿಜಿಟ್ ನಂಬರ್ ಅಂತ ಆಗುತ್ತೆ. 2 ಡಿಜಿಟ್ ನಂಬರ್. ಎಷ್ಟು ಡಿಜಿಟ್ ನಂಬರ್ಸ್ ಇವು? 2 ಡಿಜಿಟ್ ನಂಬರ್. ಯಾಕಂತಂದರೆ 1 2 ಡಿಜಿಟ್ ಅದಾವಿಲ್ಲ. 7 ನಂಬರಲ್ಲಿ 7 ನಂಬರಲ್ಲಿ ದಿಸ್ ಇಸ್ 1 ಡಿಜಿಟ್ ನಂಬರ್. ಎಷ್ಟು ಡಿಜಿಟ್ ಅದಾವೆ ಇದರಲ್ಲಿ? 1 ಡಿಜಿಟ್ ನಂಬರ್ ಅಂತ ಬರಿಬೇಕು ನೀವು. ಹೌದು, ಇದು 1 ಡಿಜಿಟ್ ನಂಬರ್. ಇದು 368 ಅಂತ ಒಂದು ನಂಬರ್ ಇರುತ್ತೆ. ಇದರಲ್ಲಿ ಎಷ್ಟು ಡಿಜಿಟ್ ಅದಾವು? 1 2 3 ಡಿಜಿಟ್ ಅದಾವೆ. ಸೊ ದಿಸ್ ಇಸ್ 3 ಡಿಜಿಟ್ ನಂಬರ್ ಅಂತ ಬರಿಬೇಕು ನೀವು. ಹೌದು, 3 ಡಿಜಿಟ್ ನಂಬರ್. ಸೊ ಇದೆಷ್ಟು ಡಿಜಿಟ್ ನಂಬರ್ ಅಂತ ಯಾರು ಹೇಳ್ತೀರಿ? ನೀವು ಅಲ್ಲೇ ಹೇಳ್ಕೋಬೇಕು. ಸೊ ನೋಡಿ ಎಷ್ಟಿದು? 5. ಯಾರ್ಯಾರು 5 ಅಂತ ಅಂದ್ಕೊಂಡಿರಲ್ಲ ಅವರು ಆನ್ಸರ್ ಮಾಡಿದ್ದು ಕರೆಕ್ಟ್. ನೀವು ಅಲ್ಲೇ ಶಬ್ಬಾಷ್ ಕೊಡ್ಕೋರಿ ನಿಮ್ಗೆ. ಯಾಕಂತಂದ್ರೆ ನಾನು ಇದು ಆನ್ಲೈನ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಕನ್ವರ್ಜೇಷನ್ ಇಸ್ ನಾಟ್ ಪಾಸಿಬಲ್. ನೋಡೋಣ ಮುಂದಿನ ಅವಧಿಯಲ್ಲಿ ನನಗೇನಾದರೂ ಯೂಟ್ಯೂಬಲ್ಲಿ ಲೈವ್ ಆಡಿಯನ್ಸ್ ಜೊತೆ ಏನಾದರೂ ಇಂಟ್ರ್ಯಾಕ್ಟ್ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟರೆ ನಾನು ಆವಾಗ ಮಾಡ್ತೀನಿ. ಬಟ್ ಇವಾಗ ನೀವು ನೋಡಿ, ಇದು ಫಸ್ಟ್ ಚಾಪ್ಟರ್ ನಾನು ಏನೇನು ಕವರ್ ಮಾಡಿದ್ದೀನಿ? ನಂಬರ್ಸ್ ಆ್ಯಂಡ್ ಡಿಜಿಟ್. ನಂಬರ್ ಮತ್ತು ಡಿಜಿಟನ್ನು ನಾನು ಕವರ್ ಮಾಡಿದ್ದೀನಿ. ಪ್ಲೀಸ್ ಯಾರಿಗಾದ್ರೂ ಮ್ಯಾಥ್ಸ್ ಡಿಫಿಕಲ್ಟ್ ಅನಿಸಿದರೆ ಅಥವಾ ಮ್ಯಾಥ್ಸ್ ಫ್ರಮ್ ಬಿಗ್ನಿಂಗ್ ಕಲಿಬೇಕಂತ ಅಂದ್ಕೊಂಡಿದ್ದೀರಾ, ನನ್ನ ಚಾನಲನ್ನು ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆನಾ? ಮತ್ತು ನಾವು ಡೈಲಿ ಲೈಫ್ ಒಳಗೆ ಯೂಸ್ ಮಾಡೋದು ಏನಂತಂದ್ರೆ ನಂಬರ್ಸನ್ನು ನಾವು ಎವ್ರಿ ಡೇ ಲೈಫ್ ಒಳಗೆ ಒಂದು ಚಿಕ್ಕ ಮಗುನೂ ಏನು ಮಾಡುತ್ತೆ, ನಂಬರ್ಸನ್ನು ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡೋಕ್ಕೆ ಪ್ರಯತ್ನಗೊಳ್ಳುತ್ತೆ. ಅಂತಂದರೆ ನಾವೀಗ ಹಣ ಎನಿಸ್ಬೇಕಂತಂದ್ರೆ, ಹಣ ಅಂದರೆ ಮನಿ ಇಫ್ ವಿ ವಾಂಟ್ ಟು ಕೌಂಟ್ ಮನಿ ವಿ ಶುಡ್ ನೋ ನಂಬರ್ಸ್, ರೈಟ್? ಸೊ ನಂಬರ್ಸನ್ನು ನೀವು ಅಲ್ಲಿ ಯಾರ್ಯಾರಿಗೆ ನಂಬರ್ ಬರೋದಿಲ್ಲ ಅದು ನೀವು ಓದಬೇಕು, ಮನೆಯಲ್ಲಿ ಓದಿ. ಆಮೇಲೆ ಇದು ಸೆಕೆಂಡ್ ನಂಬರ್ಸ್ ಕಲಿತ ತಕ್ಷಣವೇ ನೀವು ಇದು ಮ್ಯಾಥ್ಸಲ್ಲಿ ಫಸ್ಟ್ ಟಾಪಿಕ್ಕು ನಂಬರ್ಸ್ ಏನೇನು ಬರುತ್ತಂತ ನಾನೆಲ್ಲ ಕವರ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಾಕಂತಂದರೆ ನಾಳೆ ಮತ್ತೆ ಬೇರೆ ಮುಂದಿನ ಟಾಪಿಕ್ ಇರುತ್ತೆ. ನಾಳೆ ಬೇರೆ ಟಾಪಿಕ್ ಹೇಳ್ತೀನಿ. ಇದು ಆ್ಯಕ್ಚುಲಿ ನೀವು ಅಂದ್ಕೋಬೇಡಿ ಇದೇನು ಚಿಕ್ಕ ಟಾಪಿಕ್ ಮೇಲೆ ಇವರು ವಿಡಿಯೋ ಮಾಡಿದಾರಂತ. ನನ್ನ ಉದ್ದೇಶ ಸ್ಟಾರ್ಟಿಂಗ್ದಿಂದ ನಾನು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ಬೇಕಂತ. ಬೇರೆಯವ್ರಿಗೆ ಗೊತ್ತಿರೋದಿಲ್ಲ, ನಮಗೆ ಗೊತ್ತಿದ್ದರೂ ಬೇರೆಯವರಿಗೆ ಅಥವಾ ಒಂದು ಸ್ಕೂಲ್ ಸ್ಟೂಡೆಂಟ್ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ದ ಮ್ಯಾಥಮೆಟಿಕ್ಸ್ ಚಾಪ್ಟ್ರಲ್ಲಿ ಯಾರಿರ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಟ್ಸನ್ನು ನಾನು ಡೈಲಿ ಕೊಡ್ತೀನಿ ನಿಮಗೆ, ನೋಟ್ಸನ್ನು ನೀವು ಬರ್ಕೋಬಹುದು. ಓಕೆನಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾಕಂತಂದರೆ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಟೀಚಿಂಗಲ್ಲಿ ಆಸಕ್ತಿ ಇತ್ತು. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಾಗಿರ್ಬೋದು, ಪ್ಲೀಸ್ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.